ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಕ್ರೈಸ್ತ ಧರ್ಮೀಯರ ಕೊಡುಗೆ ಅಪಾರವಾಗಿದೆ. ಕ್ರೈಸ್ತ ಧರ್ಮವು ಶಾಂತಿ ಮಂತ್ರವನ್ನ ವಿಶ್ವಕ್ಕೆ ಸಾರುತ್ತಿದೆ. ಫಾದರ್ ಪೌಲ್ವಿಸ್ ಥಾಮಸ್ ಅವರಿಂದ ಎಲ್ಲಾ ಧರ್ಮಗಳ ಸಾರವು ಒಂದೇ ಆಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನ ಹೊಂದಿದ್ದಾಗಿದೆ. ಧರ್ಮಪ್ರಭು ಯೇಸು ಕ್ರಿಸ್ತನು ಲೋಕ ಕಲ್ಯಾಣಕ್ಕಾಗಿ ಶಿಲುಬೆಗೇರಿದ ಈ ದಿನವನ್ನ ಶುಭ ಶುಕ್ರವಾರನ್ನಾಗಿ ವಿಶ್ವಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದು ಕೆಆರ್ಪೇಟೆ ಬಾಲು ಯೇಸು ದೇವಾಲಯದ ಧರ್ಮಗುರು ಫಾದರ್ ಪೌಲ್ವಿಸ್ ಥಾಮಸ್ ಹೇಳಿದ್ದಾರೆ. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಬಾಲ ಯೇಸು ದೇವಾಲಯದಲ್ಲಿ ಶುಭ ಶುಕ್ರವಾರದ ಅಂಗವಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಮಾತನಾಡಿದರು. ಕರುಣಾಮಯಿ ಆಗಿರುವ ಯೇಸು ಕ್ರಿಸ್ತನು ಶಿಲುಬೆಗೇರಿದ್ರೂ ಕೂಡ ತನಗೆ ತೊಂದರೆ ನೀಡಿದವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ದಾರೆ. ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವ ಭಾರತ ದೇಶದಲ್ಲಿ ಎಲ್ಲಾ ಜಾತಿ ವರ್ಗಗಳ ಜನರು ತಾವು ಪೂಜಿಸುವ ದೇವರನ್ನ ಆರಾಧಿಸುತ್ತಾ ಎಲ್ಲರೊಳಗೆ ಒಂದಾಗಿ ಸುಖ ಸಂತೋಷದಿಂದ ಜೀವನ ನಡೆಸ್ತಾ ಇದ್ದಾರೆ. ನಾಗರಿಕ ಸಮಾಜದ ಎಲ್ಲರೊಳಗೆ ದುಃಖಗಳು ಹಾಗೂ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಂತೋಷದಿಂದ ಜೀವನ ನಡೆಸಿ ಎಂಬ ಸಂದೇಶವನ್ನ ನಮ್ಮ ಪವಿತ್ರ ಗ್ರಂಥವಾದ ಬೈಬಲ್ ಹೇಳುತ್ತದೆ. ಅಂತೆಯೇ ಭಾರತ ದೇಶದಲ್ಲಿ ಕ್ರೈಸ್ತ ಧರ್ಮದ ಬಂಧುಗಳು ಹಾಲಿಗೆ ಸಕ್ಕರೆ ಬಂದರೆ ಹಾಲಿನ ರುಚಿ ಹೆಚ್ಚಾಗುವಂತೆ ಎಲ್ಲಾ ಜಾತಿ ವರ್ಗಗಳ ಜನರೊಂದಿಗೆ ಒಂದಾಗಿ ಜೀವನ ನಡೆಸುತ್ತಾ ಸಂವಿಧಾನದ ಶ್ರೇಷ್ಠತೆಯನ್ನ ನಾಡಿಗೆ ಪರಿಚಯಿಸುತ್ತಿದ್ದಾರೆ ಎಂದು ಫಾದರ್ ಪೌಲ್ವಿಸ್ ಥಾಮಸ್ ಹೇಳಿದ್ದಾರೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮದಲ್ಲಿ ರೆವರೆಂಡ್ ಫಾದರ್ ಆಂಥೋನಿ, ಸಿಸ್ಟರ್ ರುಫಿನಾ ಡಿಸೋಜಾ, ಟೀನಾ ಜೋಸೆಲಿನ್, ಆಂಥೋನಿ ಸ್ವಾಮಿ, ಎಡ್ವಿನ್ ಅಲ್ಮೆಡಾ, ಮೋಸಸ್, ಯೋಸಯ್ಯ, ದೊರೆ ರಾಜ್, ಲಿಯೋ ಸೈಮನ್, ಮೆಂಡ್ಸೋನ್, ಟಿ ಪ್ರಕಾಶ್, ಪರಮೇಶ್, ಜಿನ್ ಮಂಜು, ನಿರ್ಮಲಾ ರಾಣಿ, ಈಡೆಲ್, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಜಯಪ್ರಕಾಶ್ ಮತ್ತಿತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ಕಂಠ, ಪ್ರಜಾಪ್ರಭ ಟಿವಿ, ಕೃಷ್ಣರಾಜಪೇಟೆ. ಎಲ್ಲರಿಗೂ ಮುಂಜಾನೆಯ ಶುಭಕಾಮನೆಗಳು. ಇವತ್ತು ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಹೆಸರೇ ಹೇಳುವ ಹಾಗೆ ಇವತ್ತು ಶುಭ ದಿನ. ಏಕೆಂದರೆ ಮಾನವನು ತನ್ನ ಪಾಪದಿಂದ ದೇವರಿಂದ ಸಂಬಂಧವನ್ನು ಕಂಡುಕೊಂಡಿದ್ದ. ಇಂದು ನಮ್ಮ ಪ್ರಭು ಯೇಸು ಕ್ರಿಸ್ತರು ದೇವರ ಮಗ, ಅವರು ಶಿಲುಬೆಯ ಮೇಲೆ ಕಲ್ವಾರಿಯಲ್ಲಿ ಪ್ರಾಣತ್ಯಾಗ ಮಾಡಿ ಪುನಃ ಈ ಸಂಬಂಧವನ್ನು ಬೆಸೆಯಲು ಶಿಲುಬೆಯಲ್ಲಿ ಮರಣ ಹೊಂದಿದರು. ಯೇಸು ಜೀವಿಸುತ್ತಿದ್ದಾಗ ಒಂದು ಮಾತು ಹೇಳಿದರು, ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಇಲ್ಲ ಎಂದು. ಆ ಪ್ರೀತಿಗಾಗಿ, ತ್ಯಾಗಕ್ಕಾಗಿ ಯೇಸು ಕಲ್ವಾರಿ ಬೆಟ್ಟದ ಮೇಲೆ ಪ್ರಾಣತ್ಯಾಗ ಮಾಡಿ ಇಡೀ ಮನುಕುಲದ ರಕ್ಷಣೆಗಾಗಿ ಕಾರಣಕರ್ತರಾದರು. ಇಂದು ನಾವು ಕೆಲವು ಹಣ್ಣು ಹಂಪಲುಗಳು, ಬ್ರೆಡ್ಡನ್ನು ನಮಗೆ ಹಂಚುವಾಗ ಆ ದೈವ ಪ್ರೀತಿಯನ್ನು, ಯೇಸು ಕ್ರಿಸ್ತರ ಪ್ರೀತಿಯನ್ನು ನಿಮಗೆ ನೆನಪಿಸುತ್ತಾ ಈ ಒಂದು ಪ್ರೀತಿಯ ಕಾಣಿಕೆಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಇದನ್ನು ಸ್ವೀಕರಿಸಿ ಸಂತೋಷ. ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಹಾಗೂ ಈ ಶುಭ ಶುಕ್ರವಾರದಂದು ಶುಭವಾಗಲಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ. ಅದೇ ರೀತಿ ನಮ್ಮ ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ನಮಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ, ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪತ್ರಕರ್ತರು, ನಮ್ಮ ಸ್ನೇಹಿತರು ಖಲೀಲ್ ಸಹ ಒಂದು ದೂರವಾಣಿ ಮೂಲಕ ನಾನು ಅವ್ರನ್ನ ಕೇಳಿಕೊಂಡೆ, ನನಗೆ ಯಾವುದೇ ರೀತಿಯಲ್ಲೂ ತೊಂದರೆ ಕೊಡದೆ ನಾನು ಖಂಡಿತ ಬರ್ತೀನಿ ಫಾದರ್ ಅಂತೇಳಿ ನಮಗಿಂತ ಮೊದಲು ಅವರಿಲ್ಲಿ ಬಂದು ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಪತ್ರಕರ್ತರಿಗೂ ಹಾಗೂ ಅವರ ಸ್ನೇಹಿತ ಪತ್ರಕರ್ತರಿಗೂ ಈ ಸಮಯದಲ್ಲಿ ನಮ್ಮೆಲ್ಲ ಈ ಇನ್ಫೆಂಟ್ ಜೀಸಸ್ ದೇವಾಲಯದ ಎಲ್ಲ ಪಾಲನಾ ಸಭೆಯ ಸದಸ್ಯರುಗಳು ಮತ್ತು ನಮ್ಮ ಆಶೀರ್ವಾದ್ ಕಾನ್ವೆಂಟ್ನ ಸಿಸ್ಟರ್ ಸುಪೀರಿಯರ್ ಮತ್ತು ಇತರ ಸಿಸ್ಟರ್ಸ್ಗಳು, ಇವರೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ಪುನಃ ಶುಭವನ್ನು ಕೋರುತ್ತಾ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತೇನೆ. ಜೈ ಯೇಸು ಕ್ರಿಸ್ತ. ಈ ಹಣ್ಣುಗಳನ್ನು ನಿಮಗೆ ವಿತರಿಸ್ತಾ ಇದ್ದೀನಿ. ಇವತ್ತು ಯೇಸು ಸ್ವಾಮಿ ಸತ್ತದಲ್ಲ, ಅವರು ನಮ್ಮ ಪ್ರೀತಿಗಾಗಿ ಶಿಲುಬೆ ಮೇಲೆ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಾಗಿ ಆ ಪ್ರೀತಿಯನ್ನು ತೋರಿಸಲಿಕ್ಕೆ ಈ ಒಂದು ಹಣ್ಣುಗಳೆಲ್ಲ ಹಂಚ್ಕೊತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸಿ. ಶುಭವಾಗಲಿ. ಶುಭ ಶುಕ್ರವಾರ, ಯೇಸು ಶಿಲುಬೆ ಪ್ರಾಣತ್ಯಾಗ ಮಾಡಿದ ದಿನ. ಇದರ ಪ್ರಯುಕ್ತ ಯೇಸು ನಮಗೆ ತೋರಿಸಿದಂಥ ಪ್ರೀತಿ
ಪ್ರೀತಿಯನ್ನು ನಾವು ಸಹ ನಮ್ಮ ಈ ಕೆಲವು ಚಟುವಟಿಕೆಗಳಲ್ಲಿ ಯೇಸುವಿನ ಪ್ರೀತಿಯನ್ನು ಹಂಚುತ್ತಿದ್ದೇವೆ. ಹಾಗೆ ಈ ಫುಡ್ ಕಿಟ್ಟನ್ನು ಈ ತೀರಾ ಬಡವರಿಗೆ ಶುಭ ಶುಕ್ರವಾರದಂದು ಯೇಸುವಿನ ನಾಮದಲ್ಲಿ ಕೊಡ್ತಾ ಇದ್ದೀವಿ. ದಯಾಮಯ ದೇವರು ಯೇಸು ಕ್ರಿಸ್ತನೆಲ್ಲರನ್ನು ಆಶೀರ್ವದಿಸಲಿ. ಶುಭ ಶುಕ್ರವಾರ ಶುಭಾಶಯಗಳನ್ನು ನಿಮಗೆ ಕೋರುತ್ತೇನೆ. ಮಂಜುನಾಥ್, ಇವತ್ತು ಗುಡ್ ಫ್ರೈಡೇ ಗೊತ್ತಲ್ಲ, ಇವತ್ತು ಶುಭ ಶುಕ್ರವಾರ. ಇವತ್ತೇ ನಮ್ಮ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ ದಿನ. ಅದಕ್ಕಾಗಿ ಅವರ ತ್ಯಾಗವನ್ನು ಪ್ರೀತಿಯನ್ನು ಸ್ಮರಿಸಿ ನಾವು ಈ ಹಣ್ಣು ಮತ್ತು ಬ್ರೆಡ್ಡನ್ನು ನಿಮಗೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಪ್ರೀತಿಯನ್ನು ನಿಮಗೆ ತೋರಿಸ್ತಾ ದೇವರು ನಿಮಗೆ ಬೇಗ ಗುಣಮುಖರಾಗಲಿ, ಒಳ್ಳೆ ಆರೋಗ್ಯವಾಗಿ ಕೊಡಲಿ ಅಂತ ಈ ಸಮಯದಲ್ಲಿ ಹಾರೈಸ್ತೇನೆ. ಮಂಜುನಾಥ್, ನಿಮಗೆ ಶುಭವಾಗಲಿ. ಅದಕ್ಕೆ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದ ದಿನ ಅವರ ಪ್ರೀತಿ ತ್ಯಾಗವನ್ನು ಸ್ಮರಿಸಿ ನಾವು ಸಹ ಅವರ ಹೆಸರಿನಲ್ಲಿ ಈ ಪ್ರೀತಿಯನ್ನು ಹಂಚ್ಕೊಳ್ತಾ ಇದ್ವಿ. ಇದು ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಈಗ ಯೇಸು ಕ್ರಿಸ್ತನನ್ನು ವಿಶೇಷವಾಗಿ ಆಸ್ವಾದಿಸ್ತಾರೆ. ಇಂದು ಗುಡ್ ಫ್ರೈಡೇ, ಶುಭ ಶುಕ್ರವಾರ. ಹೆಸರು ಸೂಚಿಸುವಂತೆ ಇವತ್ತು ಶುಭ ದಿನ. ಏಕೆಂದರೆ ಮಾನವನು ತನ್ನ ಪಾಪದಿಂದ ದೇವರಿಂದ ದೂರ ಸರಿದ, ಇದ್ದ ಸಂಬಂಧವನ್ನು ಕಡಿದು ಹಾಕಿದ. ಆದರೂ ದೇವರು ಅವನನ್ನು ಕೈ ಬಿಡಲಿಲ್ಲ. ತನ್ನ ಏಕೈಕ ಮಗನನ್ನು ಕಳುಹಿಸಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿ ಇಡೀ ಮನುಕುಲವನ್ನು ರಕ್ಷಿಸಿದರು. ಅದಕ್ಕಾಗಿ ಈ ಶುಭ ದಿನದಂದು ಯೇಸು ಕ್ರಿಸ್ತರ ತ್ಯಾಗದ ಪ್ರೀತಿಯ ಸಂಕೇತವಾಗಿ ನಾವು ಆಸ್ಪತ್ರೆಗಳಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಬ್ರೆಡ್ಡನ್ನು ಹಂಚುತ್ತೇವೆ. ಇದು ಯೇಸು ಕ್ರಿಸ್ತರು ನುಡಿದ ಮಾತಿನ ಪ್ರಕಾರ ನಾವು ಈ ಒಂದು ಪವಿತ್ರ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಯೇಸು ಕ್ರಿಸ್ತ ನುಡಿದರು, ಕೆಡವರಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುವುದಕ್ಕಿಂತ ದಾರಿ ಎರೆಯುವುದಕ್ಕಿಂತ ಹೆಚ್ಚಿನ ಪ್ರೀತಿ ಇಲ್ಲ ಎಂದು ನುಡಿದರು. ಅವರು ನುಡಿದಂತೆ ನಡೆದು ಇಡೀ ಮನುಕುಲ ರಕ್ಷಣೆಗಾಗಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಅಂತಹ ಮಹಾನುಭಾವ ನಮ್ಮ ಮೇಲೆ, ನಮ್ಮ ಮಾನವರ ಮೇಲೆ ತೋರಿಸಿದಂಥ ಅನುಪಮ ಪ್ರೀತಿ, ತ್ಯಾಗದ ಪ್ರೀತಿಯನ್ನು ನಾವೆಲ್ಲರೂ ಇಂದು ಸ್ಮರಿಸಿ ಈ ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು. ದಯಾಮಯ ದೇವರು ಪ್ರಭು ಯೇಸು ಕ್ರಿಸ್ತ ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ಶುಕ್ರವಾರದ ಶುಭಾಶಯಗಳು.